ಜೈ ಶ್ರೀರಾಮ್. ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಪಾರ್ಟ್ 2 ಕಂಟಿನ್ಯೂಡ್ ವಿಡಿಯೋ. ಪಾರ್ಟ್ 1 ವಿಡಿಯೋಲಿ ಒಂದೇ ಒಂದು ರೌಂಡು ರನ್ನಿಂಗ್ ರೇಸ್ ಆಗಿತ್ತು ಮತ್ತು ಬೆಸ್ಟ್ ಡ್ರೆಸ್ ಕಾಂಟೆಸ್ಟ್ ಶುರುವಾಗೋದಿತ್ತು. ಈಗ ಪಾರ್ಟ್ 2 ವಿಡಿಯೋಲಿ ಇನ್ನು ತುಂಬ ರೌಂಡ್ ರನ್ನಿಂಗ್ ರೇಸ್ ಜೊತೆಗೆ ಬೆಸ್ಟ್ ಡ್ರೆಸ್ ಕಾಂಟೆಸ್ಟ್ ಕೂಡ ನೋಡ್ಕೊಂಡು ಬರೋಣ ಬನ್ನಿ. ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಂತ ಬಂದಿದ್ದು ನಮ್ಮ ಬ್ಯೂಟಿಫುಲ್ ಮಾಡೆಲ್ಗಳನ್ನೆಲ್ಲ ಅಲ್ಲಿ ಒಂದು ರೌಂಡ್ ಹೊಡಿಸಿದ್ರು. ಸೊ ಇದ್ರ ಬಗ್ಗೆ ನಾನೇನು ಹೇಳಲಿ, ನೀವೇ ನೋಡಿ ಏನು ಮಾಡುತ್ತಂತ. ಹೀಗೆ ಒಂದರಿಂದ ಒಂದು ಅಂತ ನಮ್ಮ ಬ್ಯೂಟಿಫುಲ್ ಮಾಡೆಲ್ಗಳು ತುಂಬ ಮುದ್ದಾಗಿ ರೆಡಿಯಾಗಿ ಬಂದಿದ್ವು. ಜಡ್ಜಸ್ ಕೂಡ ಅಲ್ಲೇ ಕೂತಿದ್ರು. ಇಲ್ಲಿ ವಾಕ್ ಆದಮೇಲೆ ಏನಂತವ್ರೆ, ರ್ಯಾಂಪ್ ವಾಕ. ಸೊ ಈ ರ್ಯಾಂಪ್ ವಾಕ್ ಆದಮೇಲೆ ವಿನ್ನರ್ ಯಾರು ಅಂತ ಸ್ಪಾಟಲ್ಲೇ ಅನೌನ್ಸ್ ಕೂಡ ಮಾಡಿದರು. ಈ ಮರಿನ ನೋಡಿ, ಜೀನ್ಸ್ ಪ್ಯಾಂಟ್ ಹಾಕಿದೆ, ತುಂಬ ಕ್ಯೂಟ್ ಆಗಿದೆ. ಝೀನಾ ಬಂದ್ಲು. ಹೀಗೆ ಒಂದಾದ್ಮೇಲೆ ಒಂದು ಅಂತ ನಮ್ಮ ಮಾಡೆಲ್ಗಳೆಲ್ಲ ರ್ಯಾಂಪ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ವು. ಇದು ಏನು ಥೀಮ್ ಅಂತ ನಂಗೆ ಗೊತ್ತಾಗಲಿಲ್ಲ. ಮಡಿಕೆ ಥರ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಪಪ್ಪಿನ ಇಟ್ಕೊಂಡು ಬಂದಿದ್ರು ಅವರು. ಆರೆಂಜ್ ಬ್ಯಾಗ್ ಎಲ್ಲ ಹಾಕಿದ್ರು, ಚೆನ್ನಾಗಿತ್ತು. ಇದು ತುಂಬ ಮುದ್ದಾಗಿತ್ತು, ಕ್ಲಿಪ್ಸ್ ಎಲ್ಲ ಹಾಕಿ. ಈ ಪಪ್ಪಿ ನೋಡಿ, ಕ್ರಿಶ್ಚಿಯನ್ ಬ್ರೈಡಲ್ ಥೀಮಲ್ಲಿ ಬಂದಿತ್ತು, ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು, ತುಂಬ ಕ್ಯೂಟಾಗಿತ್ತು. ಎಲ್ಲ ಮರಿಗಳು ಚೆನ್ನಾಗಿ ಆಡ್ತಾ ಇದ್ವು. ಸುಮಾರು ಒಂದು 15 ಪಪ್ಪೀಸ್ ಬಂದವು. ಸೊ ರ್ಯಾಂಪ್ ವಾಕ್ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾಡೆಲ್ಗಳು ಹೊರಟವು. ಸೊ ಜಡ್ಜಸ್ ಅಲ್ಲೇ ಡಿಸೈಡ್ ಮಾಡ್ತಾ ಇದ್ದಾರೆ ಯಾವ ಪಪ್ಪಿಗೆ ಫಸ್ಟ್ ಪ್ರೈಸ್ ಕೊಡೋದು, ಸೆಕೆಂಡ್ ಕೊಡೋದು ಅಂತ. ಅವ್ರು ಕೂಡ ಅಲ್ಲೇ ಡಿಸೈಡ್ ಮಾಡಿ ನೆಕ್ಸ್ಟ್ ಪ್ರೈಸ್ ಅನೌನ್ಸ್ ಕೂಡ ಮಾಡ್ತಾರೆ. ಸೊ ಇವರಿಗೆ ಸೆಕೆಂಡ್ ಪ್ಲೇಸ್ ಬಂತು. ಏನು ಥೀಮ್ ಅಂತ ಗೊತ್ತಾಗಲಿಲ್ಲ. ತ್ರಿಶೂಲ ಥರ ಇಟ್ಕೊಂಡಿದ್ರು, ಡಬ್ಬದಲ್ಲಿ ಪಪ್ಪಿ, ಆರೆಂಜ್ ಫ್ರೂಟ್ ಥರ ಬ್ಯಾಗ್. ಇವ್ರಿಗೆ ಸೆಕೆಂಡ್ ಪ್ಲೇಸ್. ಬ್ಯಾಕ್ಗ್ರೌಂಡ್ ಕಿರ್ಚಿದ್ದು ನಾನಲ್ಲ, ನನ್ನ ಪಕ್ಕ ಇರೋರು ಕೂಗಿದ್ರು. ಸೊ ಫಸ್ಟ್ ಪ್ಲೇಸ್ ಬಂದಿದ್ದು ಕ್ರಿಶ್ಚಿಯನ್ ಬ್ರೈಡಲ್ ಥೀಮ್ ಪಪ್ಪಿಗೆ. ಪಪ್ಪಿಗಂತೂ ಇಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಸುಮ್ಮನೆ ಮುದ್ದಾಗಿ ಬಿಳಿ ಅಂತ ಎಲ್ಲರನ್ನೂ ನೋಡ್ತಾ ಇತ್ತು. ಬೆಸ್ಟ್ ಡ್ರೆಸ್ ಕಾಂಟೆಸ್ಟ್ ಆದಮೇಲೆ ಮತ್ತೆ ರನ್ನಿಂಗ್ ಶೋ ಸ್ಟಾರ್ಟ್ ಆಯಿತು. ಕೈ ಬಿಟ್ಟಿದ ತಕ್ಷಣ ಅದೇನೋ ಓಡೋಗ್ಬಿಡ್ತು. ಬಟ್ ಒಂದು 2-3 ಮಾತ್ರ ಅಲ್ಲೇ ಉಳ್ಕೊಬಿಟ್ವು, ಅದಂತೂ ಬರಲೇ ಇಲ್ಲ. ಪಾಪ ಈ ಪಪ್ಪಿಗಂತೂ ಕನ್ಫ್ಯೂಸ್ ಆಗ್ತಾ ಇತ್ತು, ಏನು ನಡೀತಾ ಇದೆ ಇಲ್ಲಿ, ನಾನು ಎಲ್ಲಿಗೆ ಹೋಗ್ಬೇಕು, ನನ್ನ ಓನರ್ ಎಲ್ಲಿದ್ದೋರೆ ಅಂತ ಗಾಬ್ರಿಯಲ್ಲೇ ಆ ಕಡೆ ಈ ಕಡೆ ನೋಡ್ಕೊಂಡು ಫೈನಲಿ ಹೋಗಿ ಓನರ್ ರೀಚ್ ಆಯಿತು. ಕೆಲವು ನಾಯಿ ಮರಿಗಳಂತೂ ಕೈ ಬಿಟ್ಟಿದ ಕೂಡಲೇ ಓಡೋಗಾದ್ರು ಓನರ್ನ ರೀಚ್ ಆಗೋದು. ಬಟ್ ಇನ್ನೂ ಕೆಲವು ಪಪ್ಪಿಗಳಿಗೆ ಪಾಪ ಏನು ಮಾಡಬೇಕು ಅಂತ ತಿಳಿದಲೆ ಅಲ್ಲೇ ಉಳ್ಕೊಬಿಡ್ತಾ ಇದ್ವು. ಈ ಪಪ್ಪಿ ಇನ್ನೊಂದು ಪಪ್ಪಿ ಜೊತೆಗೆ ಆಟ ಆಡೋಕ್ಕೆ ಅಂತ ಹೋಗಿದ್ದು. ಜನ ಎಲ್ಲ ಕಿರ್ಚೋದು ನೋಡೋದಕ್ಕೂ ಜೋಶ್ ಬಂದು ಓಡಿಬಿಡ್ತು. ಇನ್ನು ಪಾಪ ಇದು ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಓಡ್ಬಂತು. ರೇಸ್ ಮುಗಿದ್ರು, ಇವೆರಡ್ರದ್ದು ರೇಸ್ ಮುಗಿಲಿಲ್ಲ. ಪಾಪ ಆ ಫೀಲ್ಡಲ್ಲೇ ಆಟ ಆಡ್ತಾ ಇದ್ವು.
ಸ್ಟಾರ್ಟಿಂಗಲ್ಲಿ ಆಡಿಸಿದ್ದು ಆಲ್ಮೋಸ್ಟ್ ಎಲ್ಲ ಮರಿಗಳು ಹೆಚ್ಚು ಕಮ್ಮಿ ಚೆನ್ನಾಗಿ ಓಡಿದ್ವು. ಬಟ್ ಆಮೇಲೆ ಓಡಿಸಿದ್ದು ಓಡಲೇ ಇಲ್ಲ. ಈ ರೌಂಡಲ್ಲಂತೂ ನಾಯಿ ಮರಿಗಳು ಓಡ್ತಾನೆ ಇರಲಿಲ್ಲ. ಎಷ್ಟು ಸರ್ಕಸ್ ಮಾಡಿದ್ರು ಓಡ್ತಿರ್ಲಿಲ್ಲ. ಅದರಲ್ಲಿ ಒಂದು ಮರಿ ಅಂತೂ ಫೀಲ್ಡ್ನ ಬಿಟ್ಟು ಆಚೆಗೆ ಓಡೋಗ್ಬಿಡೋದು. ಅದ್ರ ಓನರ್ ಕರ್ಕೊಬಂದು ಒಳಗೆ ಒಂದು 4-5 ಸತಿ ಕೂರಿಸಿದ್ರು ಅದು ಹೊರಗಡೆನೇ ಹೋಗೋದು. ಆಮೇಲೆ ಫೈನಲಿ ತುಂಬ ಸರ್ಕಸ್ಗಳ ನಂತರ ಒಂದು ಮರಿ ಕಷ್ಟಪಟ್ಕೊಂಡು ಓಡ್ತು. ಆ ಹೋಸ್ಟೆ ಹೆಚ್ಚು ಕಮ್ಮಿ ಓಡಿಸ್ಕೊಂಡು ಕರ್ಕೊಂಡು ಹೋದ್ರು. ಎಷ್ಟು ನಾಯಿ ಮರಿಗಳು ತುಂಬ ಸ್ಪೀಡಾಗಿ ಓಡಿದ್ರು. ಈ ನಾಯಿ ಮರಿಗಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆದವು. ಕೆಲವು ಓಡ್ದಲ್ಲೇ ಅಟ್ರಾಕ್ಟ್ ಆದವು, ಇನ್ನು ಕೆಲವು ಕಷ್ಟಪಟ್ಕೊಂಡು ಓಡಿ ಅಟ್ರಾಕ್ಟ್ ಆದವು. ಈ ರೌಂಡಲ್ಲಂತೂ ಮರಿಗಳೆಲ್ಲ ಓಡಲೇ ಇಲ್ಲ. ಎಷ್ಟು ಟ್ರೈ ಮಾಡಿದ್ರು ಓಡಲೇ ಇಲ್ಲ. ಆಮೇಲೆ ಒಂದು ಮರಿ ಮಾತ್ರ ಕಷ್ಟಪಟ್ಕೊಂಡು ಈ ಹೋಸ್ಟ್ ಹತ್ರ ಬಂತು. ಆಮೇಲೆ ಆ ಹೋಸ್ಟ್ ಎನ್ಕರೇಜ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಇನ್ನು ಈ ರೌಂಡಲ್ಲಿ ಮರಿಗಳೆಲ್ಲ ಫೀಲ್ಡ್ ಬಿಟ್ಟು ಹೊರಗಡೆನೇ ಓಡೋಗ್ತಿದ್ವು. ಈ ಮರಿಗಳ ಓನರ್ಗಳು ಎಷ್ಟು ಪ್ರಯತ್ನ ಪಟ್ಟರು ಓಡ್ತಾನೆ ಇರಲಿಲ್ಲ. ಅಲ್ಲಲ್ಲೇ ಆಟ ಆಡ್ತಾನೆ ಇದ್ವು. ಎಷ್ಟೋ ಟ್ರೈ ಮಾಡಿದ್ರು ಈ ರೌಂಡಲ್ಲಂತೂ ಒಂದು ನಾಯಿ ಮರಿಗಳು ಓಡಲಿಲ್ಲ. ಫೈನಲಿ ಅದ್ರ ಓನರೇ ಓಡಕ್ಕೆ ಟ್ರೈ ಮಾಡಿದ್ರು ಅದನ್ನ ಇಟ್ಕೊಂಡು. ಈ ಮರಿಗಂತೂ ಅರ್ಧದವರೆಗೂ ಓಡಿ ಮತ್ತೆ ಯಾಕೋ ವಾಪಸ್ ರಿಟರ್ನ್ ಆದರೂ ಓನರ್ ಹತ್ರನೇ ಹೋಯಿತು. ಬಟ್ ಅಲ್ಲಿ ಅದ್ರ ಓನರ್ ಸಿಗಲಿಲ್ಲ. ಕನ್ಫ್ಯೂಸ್ ಆಗಿ ಅಲ್ಲೇ ಓಡಾಡ್ತಾ ಇತ್ತು, ಎಲ್ಲಿ ಓನರ್ ಅಂತ ಹುಡುಕ್ತಾ. ಫೈನಲಿ ಸಿಕ್ಕಿದ್ರು. ಇದೇ ಫೈನಲ್ ರೌಂಡ್. ಸೊ ಈ ಪಪ್ಪಿನೇ ಫಸ್ಟ್ ಪ್ಲೇಸ್ ಬಂತು. ಆಲ್ಮೋಸ್ಟ್ ಲಾಸ್ಟ್ ರೌಂಡಲ್ಲಿ ಎಲ್ಲ ನಾಯಿ ಮರಿಗಳು ಹೆಚ್ಚು ಕಮ್ಮಿ ಓಡಿದ್ವು. ಬಟ್ ಇದೇ ಫಸ್ಟ್ ರೀಚ್ ಆಗಿದ್ದು. ಸ್ಟಾರ್ ಆಫ್ ದ ಶೋ ಈ ಬೇಬಿಗೆ ಸೆಕೆಂಡ್ ಪ್ಲೇಸ್ ಬಂತು. ಸೊ ಡಾಗ್ ಶೋ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಹೋಗ್ತಾ ದಾರಿಯಲ್ಲಿ ಇನ್ನೊಂದು ಇವೆಂಟ್ ಇದೇ ದಿನ ಇದೆ ಅಂತ ಗೊತ್ತಾಯಿತು. ಅದು ನಾವಿರೋ ಪ್ಲೇಸಿಗೆ ತುಂಬ ಹತ್ತಿರದಲ್ಲಿತ್ತು. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ಅದೇ ಕಾರ್ ಶೋ. ಕಾರ್ಗಳಿಗೆಲ್ಲ ಡಿಫ್ರೆಂಟ್ ಥೀಮ್ಗಳಲ್ಲಿ ಡೆಕೋರೇಟ್ ಮಾಡಿ ಅಲ್ಲಿ ಶೋಗೆ ಇಟ್ಟಿದ್ರು. ಆ್ಯಕ್ಚುಲಿ ನಾವು ಹೋಗೋ ಅಷ್ಟರಲ್ಲಿ ಶೋ ಮುಗ್ದೋಗಿತ್ತು. ಬಟ್ ನಮಗೆ ಇವತ್ತೇ ಈ ಶೋನೂ ಇದೆ ಅನ್ನೋದು ಗೊತ್ತಿರಲಿಲ್ಲ. ಈ ವೀಕೆಲ್ಲ ಚಾಟನೋಗಲ್ಲಿ ತುಂಬ ಫೆಸ್ಟಿವಲ್ಸ್ ಇದ್ದಾವೆ. ಸೊ ಈ ಆರ್ಟ್ ಕಾರ್ ಶೋ ಅಲ್ಲಿ ವಿನ್ ಆದವರಿಗೆ $1,600 ಅವಾರ್ಡ್ ಇದೆ. ಅಂದರೆ $1,32,800 ಅವಾರ್ಡ್. ಈ ಅಮೌಂಟ್ ಇವ್ರಿಗೆ ಎಲ್ಲಿಗೂ ಸಾಕಾಗಲ್ಲ. ಯಾಕೆಂದರೆ ಆ ಕಾರ್ ಡೆಕೋರೇಟ್ ಮಾಡೋದಕ್ಕೆ ಐಟಮ್ಸ್ನ ಕಾಸ್ಟೇ ತುಂಬ ಬೀಳುತ್ತೆ. ಯಾರು ವಿನ್ ಆದರು ಅನ್ನೋದು ಗೊತ್ತಾಗಲಿಲ್ಲ. ಯಾಕೆಂದರೆ ನಾವು ಬರೋ ಅಷ್ಟರಲ್ಲಿ ಶೋ ಮುಗ್ದೋಗಿತ್ತು. ಅಲ್ಲಿ ಉಳಿದಿದ್ದೆ ಒಂದು 4-5 ಕಾರ್ ಅಷ್ಟೇ. ಇಲ್ಲಿ ಈ ಥರ ಕಾರ್ ಶೋಗಳು ತುಂಬ ನಡೆಯುತ್ತೆ. ಮಾರ್ಚಿಂದನೇ ಶುರುವಾಗಿದೆ. ಬಟ್ ಈ ಶೋ ಮೇಗೆ ಎಂಡ್ ಆಗಿದೆ. ಆದರೆ ಜುಲೈವರೆಗೂ ಇನ್ನೂ ಬೇರೆ ಥೀಮ್ಗಳಲ್ಲಿ ಶೋಗಳಿನ್ನ ತುಂಬ ಇದ್ದಾವೆ. ಬಟ್ ನಾನು ಇದೇ ಫಸ್ಟ್ ಈ ಥರ ಕಾರ್ ಶೋ ನೋಡಿದ್ದು. ಈ ಶೋ ಅಲ್ಲಿ ಯಾವ ಕಾರ್ ವಿನ್ ಆಯಿತು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ನಾವು ಬರೋ ಅಷ್ಟರಲ್ಲಿ ಶೋ ಎಲ್ಲ ಮುಗ್ದೋಗಿತ್ತು. ಅಲ್ಲಿ ಉಳಿದಿದ್ದೆ 4-5 ಕಾರ್ ಅಷ್ಟೇ. ಈ ಥರ ಒಂದೇ ದಿನ 2-3 ಇವೆಂಟ್ ಇಟ್ಟರೆ ಜನ ಯಾವುದು ಅಂತ ಅಟೆಂಡ್ ಮಾಡ್ತಾರೆ. ಅಟ್ಲೀಸ್ಟ್
ಬೇರೆ ಬೇರೆ ದೂರದ ಏರಿಯಾಗಳಾದರೆ ಓಕೆ, ಹತ್ತಿರದಲ್ಲೇ ಒಂದೇ ದಿನ ಎರಡೆರಡು ಇವೆಂಟ್ ಅಂದರೆ ತುಂಬ ಕಷ್ಟ ಆಗುತ್ತೆ. ಆದರೂ ಒಂದೇ ದಿನ ಈ 2 ಇವೆಂಟು ಮುಗಿಸ್ಕೊಂಡು ನಮ್ಮ ಗೂಡಿನ ಕಡೆಗೆ ನಾವು ಹೊರಟ್ವಿ. ಪ್ರಪಂಚ ನೀ ಹೇಗೆ ಇದ್ದರೂ ನಿನ್ನನ್ನು ದೂಷಿಸುತ್ತದೆ. ಶ್ರೀರಾಮನಂತಿದ್ದರೂ ಸತ್ಯ ಹರಿಶ್ಚಂದ್ರನಂತಾದರು. ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ, ಸದಾಕಾಲ ನೀನು ನೀನಾಗಿರು. ಜೈ ಶ್ರೀಕೃಷ್ಣ.